ಯಾವುದೇ ಇನ್ಸ್ಟಿಟ್ಯೂಟ್ನ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಆ್ಯಕ್ಚುಲಾಗಿ ಅವ್ರು ಪ್ರಾಮಿಸ್ ಮಾಡ್ತಾ ಇರೋ 10 ಸೆಟಪ್ಸ್ನ ಮಾಡಿಸ್ತಿದ್ದಾರಾ, 10+ಗೂ ಮಾಡಿಸ್ತಾ ಇದ್ದಾರಾ, ಏನು ಯುನೀಕ್ನೆಸ್ ಇದೆ ಇವ್ರ ಹತ್ರ, ಪ್ರೊಫೈಲ್ ಹೇಗಿದೆ, ಎಷ್ಟು ಯುನೀಕಾಗಿ ನಾವು ಇವ್ರ ಹತ್ರ ಕಲ್ತ್ಕೋಬೋದು ಅನ್ನೋದನ್ನು ಯೋಚಿಸಿ. ಯಾಕಂದರೆ ಕ್ಲಾಸ್ ಕಲಿಯೋದು 1 ಮಂತ್ ಆಗಿರ್ಬೋದು, ಬಟ್ ಕಲ್ತಾದ್ಮೇಲೆ ಇದು ನಿಮ್ಮ ಲೈಫ್ ಟೈಮ್ ಜರ್ನಿ ಆಗಿರುತ್ತೆ. ಸೊ ನೀವು ಕಲಿಯೋವಾಗ ಎಷ್ಟು ಜಾಸ್ತಿ ಕಲಿತ್ರೆ ಅಷ್ಟು ಜಾಸ್ತಿ ನಿಮ್ಮ ಪ್ರೊಫೈಲಲ್ಲಿ ಯೂಸ್ ಮಾಡ್ಕೋಬೋದು, ಅಷ್ಟು ಯುನೀಕ್ ಸೆಟಪ್ಸ್ನ ಲೈಫ್ ಟೈಮ್ ಮಾಡ್ಬೋದು. ಮತ್ತೆ ನೀವು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತ್ಕೊಳ್ಳೋಂಥ ನೆಸೆಸಿಟಿ ಇರೋದಿಲ್ಲ. ನಿಮ್ಮ ಹತ್ರ ಫೀಸ್ ಸ್ವಲ್ಪ ಜಾಸ್ತಿ ಇದೆ, ಕರ್ನಾಟಕದಲ್ಲಿ ಅತಿ ಕಮ್ಮಿ ಬೆಲೆಗೆ ನೀವ್ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ರೆ ನಾನು ಖಂಡಿತವಾಗೂ ಕರ್ನಾಟಕದಲ್ಲಿ ಅತಿ ಕಮ್ಮಿ ಬೆಲೆಗೆ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ನಾನು ಅಷ್ಟು ಸೆಟಪ್ಸ್ನ, ಅಷ್ಟು ಮೆಟೀರಿಯಲ್ಸ್ನ, ಅಷ್ಟು ಕ್ವಾಲಿಟಿ ಎಜುಕೇಷನ್ನ ಕೊಡ್ತಾ ಇದ್ದೀನಿ. ಸೊ ತುಂಬಾ ಡಿಫ್ರೆನ್ಸ್ ಇದೆ ಪ್ರೊಫೈಲ್ಸ್ಗೆ, ಬೇರೆ ಇನ್ಸ್ಟಿಟ್ಯೂಟ್ಸ್ಗಾಗಲಿ ನಮಗಾಗಲಿ. ಸೊ ಅದನ್ನೊಂದ್ಸತಿ ಕಂಪೇರ್ ಮಾಡಿ, ಫುಲ್ ವೀಡಿಯೋಸ್ ನೋಡಿ, ರಿಸರ್ಚ್ ಮಾಡಿ, ಏನು ಹೇಳ್ಕೊಡ್ತಾ ಇದ್ದೀವಿ, ಹೇಗೆ ಹೇಳ್ಕೊಡ್ತಾ ಇದ್ದೀವಿ, ಎಷ್ಟು ಥರ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಬರೀ ದುಡ್ಡು ಮಾಡೋದೇ ಒಂದೇ ನಿಮ್ಮ ಇಂಟೆನ್ಷನ್ ಐಡಿಯಾ ಆಗಿದ್ದರೆ ಪ್ಲೀಸ್ ನಮ್ಮ ಇನ್ಸ್ಟಿಟ್ಯೂಟ್ ಅಂತೂ ಸೆಲೆಕ್ಟ್ ಮಾಡ್ಕೋಬೇಡಿ. ನಾವು ದುಡ್ಡು ಮಾಡೋದ್ರ ಜೊತೆಗೆ ಕೆಲಸ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಯುನೀಕಾಗಿ ಹೆಂಗೆ